ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಂಸಾಸ್ ಕಿಚನ್ ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪೀಸ್. ನಾನು ನಿಮ್ಮ ಪೂರ್ಣ. ನಾನಿವತ್ತು ಮೂಲಂಗಿ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸಿಂಪಲ್ಲಾಗಿ ಮಾಡುವಂಥದ್ದು, ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ. ಫಸ್ಟ್ ನಾವು ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡು ಬೇಳೆಗಳನ್ನೂ ಕೂಡ ತೊಳೆದು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಅದನ್ನು ಕುಕ್ಕರ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. 3 ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ವಾಟರ್ ಆ್ಯಡ್ ಮಾಡಿ. ತುಂಬ ನೀರು ಹಾಕಬೇಡಿ, ಬೇಳೆ ಎಷ್ಟು ಮುಳುಗುತ್ತೋ ಅಷ್ಟು ಮಾತ್ರ ವಾಟರ್ ಹಾಕಿ. ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ವಿಸಲ್ಸ್ನ ಕೂಗಿಸಿ. ಏಕೆಂದರೆ ಬೇಳೆ ಪಪ್ಪು ಥರ ಅಂದರೆ ಚೆನ್ನಾಗಿ ಬೇಯಬೇಕು. ಆಗ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಬಾಣಲೆ ತೊಗೊಳ್ಳೋಣ. ಇವಾಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟ್. ಓಕೆ, ಆಯಿಲ್ ಆ್ಯಡ್ ಮಾಡಿ. ಸಾಸಿವೆ ಜೀರಿಗೆ ಹಾಕಿ. ನೆಕ್ಸ್ಟ್ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇಷ್ಟು ಕಟ್ ಮಾಡ್ಕೊಂಡಿರುವಂಥ ಮೂಲಂಗಿನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಕಟ್ ಮಾಡ್ಕೊಳ್ಳಿ ಮೂಲಂಗಿನ. ವಾಶ್ ಮಾಡಿರುವಂಥ ಮೂಲಂಗಿ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೈ ಮಾಡ್ತಾಯಿದ್ದೀನಿ. ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಮೂಲಂಗಿನ, ಹಸಿ ಸ್ಮೆಲ್ ಹೋಗೋವರೆಗೂ. ನೋಡಿ, ಎಲ್ಲ ಫ್ರೈ ಆಗಿದೆ. ನಾವು ಎಷ್ಟು ನೀಟಾಗಿ ಹುರಿತೀವೋ ಅಷ್ಟು ಸಾಂಬಾರು ಚೆನ್ನಾಗಿರುತ್ತೆ. ಸಾಲ್ಟು ನಾನು ಇವಾಗ ರುಚಿಗೆ ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ಹಾಕ್ಬಿಡ್ತಾಯಿದ್ದೀನಿ. ಒಂದೇ ಸಾರಿ ಹಾಕ್ಕೊತಾಯಿದ್ದೀನಿ ನಾನು. ನೀವು ನೋಡಿಕೊಂಡು ಹಾಕ್ಕೊಡಿ. ನೆಕ್ಸ್ಟು ಸಾಂಬಾರು ಪುಡಿ ಆ್ಯಡ್ ಮಾಡೋಣ. ಇದು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ವಾಟರ್ ಹಾಕ್ಕೊಳ್ಳಿ. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ನಿಮ್ಗೆ ಅನುಕೂಲ, ನೀವು 2 ಟೈಮ್ ತಿಂತೀನಿ ನೋಡಿ. ನಾನೀಗ ಬೇಳೆ ಕಟ್ಟು ಬೇಯಿಸ್ಕೊಂಡಿದ್ನಲ್ಲ, ಅದ್ರ ವಿಸಲ್ ಓಪನ್ ಮಾಡ್ತಾಯಿದ್ದೀನಿ. ಬೇಳೆ ಹೇಗೆ ಬಂದಿದೆ ನೋಡೋಣ ಬನ್ನಿ. ನೋಡಿ, ಬೇಳೆ, ಹೆಸರುಬೇಳೆ, ಟೊಮೊಟೊ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ಸೌಟು ಹಿಡಿನಲ್ಲಿ ಸ್ವಲ್ಪ ತಿರುಗಿಸ್ಕೊಳ್ಳಿ, ಅದನ್ನು ಮಸ್ಕೊಳ್ಳಿ. ಕ್ಲೀನಾಗಿ ಪರ್ಫೆಕ್ಟಾಗಿ ಆಗಿದೆ. ಈಗ ನಾವು ಒಗ್ಗರಣೆ ಹಾಕಿದ್ವಲ್ಲ, ಅದು ಸಾಂಬಾರು ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಬೆಂದಿದೆಯಾ ನೋಡೋಣ. ನೋಡಿ, ಚೆನ್ನಾಗಿ ಮಾಡ್ತೈತೆ. ನಾವೀಗ ಬೇಳೆ ಕಟ್ಟನ್ನ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಅದು ನೋಡಿ, ಶಿಫ್ಟ್ ಮಾಡ್ಕೊಳ್ಳಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡೋದಕ್ಕೆ ಬಿಡಿ. ಚೆನ್ನಾಗಿ ಬೇಯಲಿ ಸಾಂಬಾರು. ಚೆನ್ನಾಗಿ ಬೇಯ್ತೈತೆ ನೋಡಿ ಸಾಂಬಾರು. ಸೂಪರ್ ಕಲರ್ ಇದೆ ನೋಡಿ, ಇಷ್ಟು ಚೆನ್ನಾಗಿ ಮರಳ್ತೈತೆ ಸಾಂಬಾರು. ಇದನ್ನು ಇಡ್ಲಿ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ, ರೈಸ್ ಜೊತೆ ಎಲ್ಲದರಲ್ಲೂ ಕೂಡ ತಿನ್ಬೋದು. ಸ್ವಲ್ಪ ಹುಣಸೆ ರಸ ಆ್ಯಡ್ ಮಾಡಿ. ನಿಮಗೆ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಂತರ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ. ನೆಕ್ಸ್ಟ್ ನಾನೀಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಸಾಂಬಾರು. ಸೂಪರಾಗಿರುವಂಥ, ತುಂಬ ಕಮ್ಮಿ ಸಮಯದಲ್ಲಿ ಮಾಡುವಂತಹ ಮೂಲಂಗಿ ಸಾಂಬಾರು ರೆಡಿಯಾಗಿದೆ.
ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೈಸ್ ಡೇ.